ಆದಿತ್ಯ ಧಾರ್ ನಿರ್ದೇಶನದ ದುರಂಧರ್ ಚಿತ್ ಬಿಡುಗಡೆಯಾದಾಗಿನಿಂದ ಸಾಕಷ್ಟು ಮೆಚ್ಚುಗೆ ಪಡೆದಿದೆ. ಗಳಿಕೆ ಕೂಡ ಚೆನ್ನಾಗಿ ಆಗುತ್ತಿದೆ. ಈ ಚಿತ್ರದ ಮುಂದೆ ಕಿಸ್ ಕಿಸ್ ಕೋ ಪ್ಯಾರ್ ಕರೋ 2, ಅವತಾರ್, ಫೈರ್ ಅಂಡ್ ಹ್ಯಾಶ್ ಮತ್ತು ತೂ ಮೇರಿ ಮೇತೆರಾ ತೂ ಮೇರಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಉಳಿಯಲು ವಿಫಲವಾಯಿತು. ಚಿತ್ರಮಂದಿರಗಳಲ್ಲಿ ಪರದೆ ಹಂಚಿಕೆ ಮತ್ತು ವಿತರಣೆಯ ವಿಷಯದಲ್ಲಿ ದುರಂಧರ್ ಚಿತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿತ್ತು. ಆದರೆ ಈಗ ದುರಂಧರ್ ಹೊಸ ವರ್ಷದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ. ದುರಂಧರ್ ಚಿತ್ರಕ್ಕೆ ನೀಡಿದ 50% ಪ್ರದರ್ಶನಗಳನ್ನು ತೆಗೆದುಹಾಕಲಾಗಿದೆಯಂತೆ. ಅದು ಕೂಡ ಹೊಸ ಸ್ಟಾರ್ ಕಿಡ್ನ ಚಿತ್ರದ ಕಾರಣದಿಂದಾಗಿ. ಈ ಸ್ಟಾರ್ ಕಿಡ್ನ ಚೊಚ್ಚಲ ಚಿತ್ರ ಜನವರಿ 1, 2026ರಂದು ಬಿಡುಗಡೆಯಾಯಿತು. ಅದಾದ ನಂತರ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಲಾಯಿತು ಎನ್ನಲಾಗಿದೆ. ಈ ಸ್ಟಾರ್ ಮಗ ಬೇರೆ ಯಾರೂ ಅಲ್ಲ, ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯ. ಅಗಸ್ತ್ಯ ಅವರ 21 ಚಿತ್ರ ಹೊಸ ವರ್ಷದ ಮೊದಲ ದಿನದಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದು ದಿವಂಗತ ನಟ ಧರ್ಮೇಂದ್ರ ಅವರ ಕೊನೆಯ ಚಿತ್ರ. 21 ಮತ್ತು ದುರಂಧರ್ ಚಿತ್ರಗಳ ವಿತರಕರು ಮತ್ತು ನಿರ್ಮಾಪಕರು ಒಂದೇ. ಆದ್ದರಿಂದ ರಣವೀರ್ ಸಿಂಗ್ ನಟಿಸಿದ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಿದರೂ ಅವರಿಗೆ ಯಾವುದೇ ಅಭ್ಯಂತರವಿರಲಿಲ್ಲ. ಈ ಚಿತ್ರವು ಈಗಾಗಲೇ ಉತ್ತಮ ಹಣ ಗಳಿಸಿದೆ. 21 ಚಿತ್ರಕ್ಕೆ ಅವಕಾಶ ನೀಡಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ದುರಂಧರ್ ಬಿಡುಗಡೆಯಾದ 5 ವಾರಗಳನ್ನು ಪೂರ್ಣಗೊಳಿಸಿರುವುದರಿಂದ ಈ ಚಿತ್ರದ ಪ್ರದರ್ಶನ ಇರಿಸಲಾಗಿದೆ. ದುರಂಧರ್ ಪ್ರದರ್ಶನ ಕಾಣುತ್ತಿದ್ದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ 21 ಪ್ರದರ್ಶನ ಕಾಣಲಿದೆ. ಆದ್ದರಿಂದ ಅಗಸ್ತ್ಯ ಅವರ ಚಿತ್ರಕ್ಕೆ ದೊಡ್ಡ ಅನುಕೂಲ ಸಿಗಲಿದೆ. ಮುಂಬೈನಲ್ಲಿ ಕಾರ್ತಿಕ್ ಆರ್ಯನ್ ಮತ್ತು ಅನನ್ಯ ಪಾಂಡೆ ಅವರು ತೂ ಮೇರಿ ಮೇತೆರಾ ತೂ ಮೇರಿಗಿಂತ 21 ಚಿತ್ರಕ್ಕೆ ಹೆಚ್ಚಿನ ಶೋ ಸಿಕ್ಕಿದೆ. ಆದಿತ್ಯ ಧಾರ್ ನಿರ್ದೇಶನದ ದುರಂಧರ್ ಚಿತ್ ಬಿಡುಗಡೆಯಾದಾಗಿನಿಂದ ಸಾಕಷ್ಟು ಮೆಚ್ಚುಗೆ ಪಡೆದಿದೆ. ಗಳಿಕೆ ಕೂಡ ಚೆನ್ನಾಗಿ ಆಗುತ್ತಿದೆ. ಈ ಚಿತ್ರದ ಮುಂದೆ ಕಿಸ್ ಕಿಸ್ ಕೋ ಪ್ಯಾರ್ ಕರೋ 2, ಅವತಾರ್, ಫೈರ್ ಅಂಡ್ ಹ್ಯಾಶ್ ಮತ್ತು ತೂ ಮೇರಿ ಮೇತೆರಾ ತೂ ಮೇರಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಉಳಿಯಲು ವಿಫಲವಾಯಿತು. ಚಿತ್ರಮಂದಿರಗಳಲ್ಲಿ ಪರದೆ ಹಂಚಿಕೆ ಮತ್ತು ವಿತರಣೆಯ ವಿಷಯದಲ್ಲಿ ದುರಂಧರ್ ಚಿತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿತ್ತು. ಆದರೆ ಈಗ ದುರಂಧರ್ ಹೊಸ ವರ್ಷದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ. ದುರಂಧರ್ ಚಿತ್ರಕ್ಕೆ ನೀಡಿದ 50% ಪ್ರದರ್ಶನಗಳನ್ನು ತೆಗೆದುಹಾಕಲಾಗಿದೆಯಂತೆ. ಅದು ಕೂಡ ಹೊಸ ಸ್ಟಾರ್ ಕಿಡ್ನ ಚಿತ್ರದ ಕಾರಣದಿಂದಾಗಿ. ಈ ಸ್ಟಾರ್ ಕಿಡ್ನ ಚೊಚ್ಚಲ ಚಿತ್ರ ಜನವರಿ 1, 2026ರಂದು ಬಿಡುಗಡೆಯಾಯಿತು. ಅದಾದ ನಂತರ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಲಾಯಿತು ಎನ್ನಲಾಗಿದೆ. ಈ ಸ್ಟಾರ್ ಮಗ ಬೇರೆ ಯಾರೂ ಅಲ್ಲ, ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯ. ಅಗಸ್ತ್ಯ ಅವರ 21 ಚಿತ್ರ ಹೊಸ ವರ್ಷದ ಮೊದಲ ದಿನದಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದು ದಿವಂಗತ ನಟ ಧರ್ಮೇಂದ್ರ ಅವರ ಕೊನೆಯ ಚಿತ್ರ. 21 ಮತ್ತು ದುರಂಧರ್ ಚಿತ್ರಗಳ ವಿತರಕರು ಮತ್ತು ನಿರ್ಮಾಪಕರು ಒಂದೇ. ಆದ್ದರಿಂದ ರಣವೀರ್ ಸಿಂಗ್ ನಟಿಸಿದ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಿದರೂ ಅವರಿಗೆ ಯಾವುದೇ ಅಭ್ಯಂತರವಿರಲಿಲ್ಲ. ಈ ಚಿತ್ರವು ಈಗಾಗಲೇ ಉತ್ತಮ ಹಣ ಗಳಿಸಿದೆ. 21 ಚಿತ್ರಕ್ಕೆ ಅವಕಾಶ ನೀಡಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ದುರಂಧರ್ ಬಿಡುಗಡೆಯಾದ 5 ವಾರಗಳನ್ನು ಪೂರ್ಣಗೊಳಿಸಿರುವುದರಿಂದ ಈ ಚಿತ್ರದ ಪ್ರದರ್ಶನ ಇರಿಸಲಾಗಿದೆ. ದುರಂಧರ್ ಪ್ರದರ್ಶನ ಕಾಣುತ್ತಿದ್ದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ 21 ಪ್ರದರ್ಶನ ಕಾಣಲಿದೆ. ಆದ್ದರಿಂದ ಅಗಸ್ತ್ಯ ಅವರ ಚಿತ್ರಕ್ಕೆ ದೊಡ್ಡ ಅನುಕೂಲ ಸಿಗಲಿದೆ. ಮುಂಬೈನಲ್ಲಿ ಕಾರ್ತಿಕ್ ಆರ್ಯನ್ ಮತ್ತು ಅನನ್ಯ ಪಾಂಡೆ ಅವರು ತೂ ಮೇರಿ ಮೇತೆರಾ ತೂ ಮೇರಿಗಿಂತ 21 ಚಿತ್ರಕ್ಕೆ ಹೆಚ್ಚಿನ ಶೋ ಸಿಕ್ಕಿದೆ. ಆದಿತ್ಯ ಧಾರ್ ನಿರ್ದೇಶನದ ದುರಂಧರ್ ಚಿತ್ ಬಿಡುಗಡೆಯಾದಾಗಿನಿಂದ ಸಾಕಷ್ಟು ಮೆಚ್ಚುಗೆ ಪಡೆದಿದೆ. ಗಳಿಕೆ ಕೂಡ ಚೆನ್ನಾಗಿ ಆಗುತ್ತಿದೆ. ಈ ಚಿತ್ರದ ಮುಂದೆ ಕಿಸ್ ಕಿಸ್ ಕೋ ಪ್ಯಾರ್ ಕರೋ 2, ಅವತಾರ್, ಫೈರ್ ಅಂಡ್ ಹ್ಯಾಶ್ ಮತ್ತು ತೂ ಮೇರಿ ಮೇತೆರಾ ತೂ ಮೇರಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಉಳಿಯಲು ವಿಫಲವಾಯಿತು. ಚಿತ್ರಮಂದಿರಗಳಲ್ಲಿ ಪರದೆ ಹಂಚಿಕೆ ಮತ್ತು ವಿತರಣೆಯ ವಿಷಯದಲ್ಲಿ ದುರಂಧರ್ ಚಿತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿತ್ತು. ಆದರೆ ಈಗ ದುರಂಧರ್ ಹೊಸ ವರ್ಷದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ. ದುರಂಧರ್ ಚಿತ್ರಕ್ಕೆ ನೀಡಿದ 50% ಪ್ರದರ್ಶನಗಳನ್ನು ತೆಗೆದುಹಾಕಲಾಗಿದೆಯಂತೆ. ಅದು ಕೂಡ ಹೊಸ ಸ್ಟಾರ್ ಕಿಡ್ನ ಚಿತ್ರದ ಕಾರಣದಿಂದಾಗಿ. ಈ ಸ್ಟಾರ್ ಕಿಡ್ನ ಚೊಚ್ಚಲ ಚಿತ್ರ ಜನವರಿ 1, 2026ರಂದು ಬಿಡುಗಡೆಯಾಯಿತು. ಅದಾದ ನಂತರ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಲಾಯಿತು ಎನ್ನಲಾಗಿದೆ. ಈ ಸ್ಟಾರ್ ಮಗ ಬೇರೆ ಯಾರೂ ಅಲ್ಲ, ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯ. ಅಗಸ್ತ್ಯ ಅವರ 21 ಚಿತ್ರ ಹೊಸ ವರ್ಷದ ಮೊದಲ ದಿನದಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದು ದಿವಂಗತ ನಟ ಧರ್ಮೇಂದ್ರ ಅವರ ಕೊನೆಯ ಚಿತ್ರ. 21 ಮತ್ತು ದುರಂಧರ್ ಚಿತ್ರಗಳ ವಿತರಕರು ಮತ್ತು ನಿರ್ಮಾಪಕರು ಒಂದೇ. ಆದ್ದರಿಂದ ರಣವೀರ್ ಸಿಂಗ್ ನಟಿಸಿದ ದುರಂಧರ್ ಚಿತ್ರದ ಪ್ರದರ್ಶನಗಳನ್ನು ಕಡಿಮೆ ಮಾಡಿದರೂ ಅವರಿಗೆ ಯಾವುದೇ ಅಭ್ಯಂತರವಿರಲಿಲ್ಲ. ಈ ಚಿತ್ರವು ಈಗಾಗಲೇ ಉತ್ತಮ ಹಣ ಗಳಿಸಿದೆ. 21 ಚಿತ್ರಕ್ಕೆ ಅವಕಾಶ ನೀಡಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ದುರಂಧರ್ ಬಿಡುಗಡೆಯಾದ 5 ವಾರಗಳನ್ನು ಪೂರ್ಣಗೊಳಿಸಿರುವುದರಿಂದ ಈ ಚಿತ್ರದ ಪ್ರದರ್ಶನ ಇರಿಸಲಾಗಿದೆ. ದುರಂಧರ್ ಪ್ರದರ್ಶನ ಕಾಣುತ್ತಿದ್ದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ 21 ಪ್ರದರ್ಶನ ಕಾಣಲಿದೆ. ಆದ್ದರಿಂದ ಅಗಸ್ತ್ಯ ಅವರ ಚಿತ್ರಕ್ಕೆ ದೊಡ್ಡ ಅನುಕೂಲ ಸಿಗಲಿದೆ. ಮುಂಬೈನಲ್ಲಿ ಕಾರ್ತಿಕ್ ಆರ್ಯನ್ ಮತ್ತು ಅನನ್ಯ ಪಾಂಡೆ ಅವರು ತೂ ಮೇರಿ ಮೇತೆರಾ ತೂ ಮೇರಿ